ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಅಜಿತ್ ಅವರು ಭೂಮಿ ತಂದೆಯವ್ರನ್ನ ಕೊಲೆ ಮಾಡಿರೋ ಆರೋಪಿನ ಅರೆಸ್ಟ್ ಮಾಡಕ್ಕೆ ತಮ್ಮ ಮನೆಗೆ ಬಂದಿದ್ದಾರೆ. ಆಗ ಸಂಗೀತ್ ಅವರು, ನಮ್ಮ ಮನೇಲಿ ಆರೋಪಿ ಇದ್ದಾರ? ಆ ರೀತಿ ಆರೋಪಿಗಳು ನಮ್ಮ ಮನೇಲಿ ಯಾರು ಇಲ್ಲ, ಊರಲ್ಲೇ ನಮ್ಮ ಮನೆಗೆ ಒಂದೊಳ್ಳೆ ಹೆಸರಿದೆ ಅಂತ ಹೇಳಿದಾಗ ಅಜಿತ್ ಅವರು, ಇಲಿಗಳು ಯಾವಾಗಲೂ ಬಿಲದಲ್ಲಿರುತ್ತೆ, ಆದರೆ ಬೆಳೆದಿರೋ ಹುತ್ತದಲ್ಲೇ ಈ ವಿಷದ ಹಾವುಗಳಿರೋದು. ನಾನೆಲ್ಲಾನು ತಿಳ್ಕೊಂಡೆ ಮನೆಗೆ ಬಂದಿರೋದು ಅಂತ ಅಜಿತ್ ಅವರು ಹೇಳ್ತಾರೆ. ಈಗ ಭೂಮಿ, ಸಾಯಿಬ್ರೆ ನಮ್ಮ ಅಪ್ಪನ ಯಾರು ಕೊಲೆ ಮಾಡಿದಂತ ಗೊತ್ತಾಯ್ತಾ? ಯಾರದು ಅಂತ ಹೇಳಿದಾಗ ಅಜಿತ್ ಅವರು ಸೆಕ್ಯೂರಿಟಿ ಕಡೆ ಕೈ ಮಾಡಿ ತೋರಿಸ್ತಾರೆ. ಈ ದೇವಯಾನಿ ಅವರು ಮಾತಾಡ್ಲಿಕ್ಕೆ ಸೆಕ್ಯೂರಿಟಿ ಗಾರ್ಡ್ ಅವರ ಐಡೆಂಟಿ ಕಾರ್ಡ್ ಇಂದ ಸಿಮ್ ಅನ್ನ ತಗೊಂಡಿರ್ತಾರೆ. ಹೀಗಾಗಿ ಅಜಿತ್ ಅವ್ರಿಗೆ ಸೆಕ್ಯೂರಿಟಿ ಮೇಲೆ ಅನುಮಾನ ಬಂದಿರುತ್ತೆ. ಈಗ ಸೆಕ್ಯೂರಿಟಿ ಬರ್ತಾರೆ. ಅಜಿತ್ ಅವರು, ಸೆಕ್ಯೂರಿಟಿ ಎಲ್ಲಿ, ನಿನ್ನ ಫೋನ್ ಎಲ್ಲಿ ಅಂತ ಹೇಳಿದಾಗ ಸೆಕ್ಯೂರಿಟಿ ಅವರು, ಸರ್ ನನ್ನ ಫೋನ್ ಕಳೆದೋಗಿ ಆಗಲೇ 2 ವಾರ ಆಯಿತು ಸರ್, ಬೇಕಿದ್ರೆ ಶ್ರವಣ್ ಸರ್ನೇ ಕೇಳಿ ಸರ್, ಅವರೇ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿದ್ರು. ಅಜಿತ್ ಅವರು, ಹೌದಾ, ಹಾಗಾದ್ರೆ ವಿಷಯ ನನಗೆ ಯಾಕೆ ಕೇಳಲಿಲ್ಲ ಅಂತ ಹೇಳಿದಾಗ ಸೆಕ್ಯೂರಿಟಿ ಅವರು, ಸರ್ ಆ ಟೈಮಲ್ಲಿ ನಿಮ್ಮ ಎದೆಗೆ ಚಾಕು ಬಿದ್ದಿದ್ದು ಸರ್, ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಶ್ರವಣ್ ಸರ್ ಹತ್ರ ಹೇಳಿದ್ದೆ. ಅಜಿತ್ ಅವರು ಸೆಕ್ಯೂರಿಟಿ ನಂಬರ್ಗೆ ಕಾಲ್ ಮಾಡ್ತಾರೆ. ಆಗ ಸೆಕ್ಯೂರಿಟಿ ಫೋನ್ ರಿಂಗ್ ಆಗುತ್ತೆ. ಈಗ ಅಜಿತ್ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸೆಕ್ಯೂರಿಟಿಗೆ ಹೊಡೆಯಕ್ಕೆ ಹೋಗ್ತಾರೆ. ಈಗ ಸೆಕ್ಯೂರಿಟಿ, ಸರ್ ಸ್ವಲ್ಪ ಹೇಳೋದನ್ನ ಕೇಳಿ ಸರ್, ಮೊಬೈಲ್ ಕಳ್ದೋಗಿದ್ಕೆ ಶ್ರವಣ್ ಸರೇ ಡೂಪ್ಲಿಕೇಟ್ ಸಿಮ್ ಕೊಡಿಸಿ ಒಂದು ಹೊಸ ಮೊಬೈಲ್ ಕೊಡಿಸಿದ್ರು ಸರ್, ಬೇಕಿದ್ರೆ ಶ್ರವಣ್ ಸರ್ಗೆ ಕಾಲ್ ಮಾಡಿ ಕೇಳಿ ಸರ್ ಅಂತ ಹೇಳಿದಾಗ ಅಜಿತ್ ಅವರು ಶ್ರವಣ್ಗೆ ಕಾಲ್ ಮಾಡ್ತಾರೆ. ಆಗ ಶ್ರವಣ್ ಅವರು, ಹೇಳಿ ಸರ್, ನನಗೆ ಕಾಲ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅಜಿತ್ ಅವರು, ಒಂದು ಕೊಲೆ ಕೇಸ್ ಮೇಲೆ ನಿಮ್ಮನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಿತ್ತು ಅಂತ ಹೇಳಿದಾಗ ಶ್ರವಣ್ ಅವರು, ಸರ್ ನಾನು ಅಲ್ಲಿಗೆ ಬರಬೇಕಾ, ಫೋನ್ ಕಾಲಲ್ಲೇ ಮಾಡ್ತೀರಾ ಅಂತ ಹೇಳಿದಾಗ ಅಜಿತ್ ಅವರು, ಫೋನಲ್ಲೇ ಮಾತಾಡಿ, ನೀವು ಸೆಕ್ಯೂರಿಟಿ ಅವ್ರ ಮೇಲೆ ಮೊಬೈಲ್ ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡಿಸಿದ್ರಾ ಹೇಳಿದಾಗ ಶ್ರವಣ್ ಅವರು, ಹೌದು ಸರ್, ಆ ಮೊಬೈಲ್ ಕಳೆದೋಗಿ ಮಿಸ್ಯೂಸ್ ಆಗೋದು ಬೇಡ ನೋಡಿ, ಅದಕ್ಕೆ ಕಂಪ್ಲೇಂಟ್ ಕೊಡಿಸಿದ್ದೆ ಹೇಳಿದಾಗ ಅಜಿತ್ ಅವರು ಸರಿ ಅಂತ ಕಾಲ್ ಕಟ್ ಮಾಡ್ತಾರೆ. ಈಗ ಅಜಿತ್ ಅವರು, ಅಪರಾಧಿ ಇಲ್ಲೇ ಇದ್ದಾರೆ, ಅದು ನನಗೆ ಗೊತ್ತಾಗಿದೆ, ಯಾರೇ ಆದ್ರೂ ನಾನು ಅದನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅಜಿತ್ ಅವರು ಇಲ್ಲಿಂದ ಹೊರಟೋಗ್ತಾರೆ. ಇದನ್ನೆಲ್ಲ ನೋಡಿ ದೇವಯಾನಿ ಅವರು ತುಂಬಾ ಶಾಕ್ ಆಗಿರ್ತಾರೆ, ಬೆವರ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್